ಹಿಂದೂ ಧರ್ಮದ ಪ್ರಕಾರ ಮೂಗುತಿ ಧರಿಸುವ ಕಾರಣ ಏನು? ನೀವು ಯಾವ ರೀತಿ ಮೂಗುತಿ ಧರಿಸಿದ್ದೀರಾ? ಹಿಂದೂ ಸಂಪ್ರದಾಯದಲ್ಲಿ ಮೂಗುತಿ ಧರಿಸುವುದರ ಹಿಂದೆ ನಾನಾ ಕಾರಣಗಳಿವೆ. ದೇವತೆಗಳು ಕೂಡ ಮೂಗುತಿ ಧರಿಸುತ್ತಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಗಳು ಕೂಡ ಇವೆ. ಸತ್ಯಭಾಮೆಯ ಕಥೆ. ಒಮ್ಮೆ ಸತ್ಯಭಾಮೆಯು ತನ್ನ ಸೇವಕಿಯನ್ನು ಕೃಷ್ಣನ ಬಳಿಗೆ ರಾಯಭಾರಕ್ಕಾಗಿ ಕಳಿಸಲು ನಿರ್ಧರಿಸುತ್ತಾಳೆ. ಆದರೆ ಸೇವಕಿಯು ಅದನ್ನು ಮಾಡಲು ಒಪ್ಪುವುದಿಲ್ಲ. ತನ್ನ ಬಳಿ ಇರುವ ಒಡವೆಗಳನ್ನು ನೀಡುವುದಾಗಿ ಸತ್ಯಭಾಮೆ ಆಸೆ ತೋರಿಸಿದರೂ ಆ ಸೇವಕಿ ಒಪ್ಪುವುದಿಲ್ಲ. ಇದರಿಂದ ಬೇಸತ್ತ ಸತ್ಯಭಾಮೆ ಇನ್ನು ಆಸೆ ಏನು ಬೇಕು ಎಂದು ಕೇಳುತ್ತಾಳೆ. ಆಗ ಆ ಸೇವಕಿ ನನಗೆ ಮೂಗುತಿ ಬೇಕು ಎನ್ನುತ್ತಾಳೆ. ಸತ್ಯಭಾಮೆಯು ಅದನ್ನು ನೀಡಿದಾಗ ಸೇವಕಿಯು ಶ್ರೀಕೃಷ್ಣನ ಬಳಿ ರಾಯಭಾರಿಯಾಗಿ ಹೋಗುತ್ತಾಳೆ. ಸಾಮಾನ್ಯವಾಗಿ ಹಿಂದೂ ದೇವತೆಯರಿಗೆ ಎಲ್ಲರೂ ಮೂಗುತಿ ಧರಿಸುತ್ತಾರೆ. ಬೇಜವಾಡ ಕೃಷ್ಣಾ ನದಿ ಉಕ್ಕಿ ಹರಿದು ಕನಕದುರ್ಗಮ್ಮ ಮೂಗುತಿಯನ್ನು ತಾಕಿದರೆ ಭೂಮಿಯಲ್ಲಿ ಯಾರು ಉಳಿಯುವುದಿಲ್ಲ ಎಂದು ಪೋತಲೂರಿ ವೀರಬ್ರಹ್ಮಾನಂದ ಸ್ವಾಮಿ ಕಾಲಜ್ಞಾನದಲ್ಲಿ ಮೂಗುತಿ ಬಗ್ಗೆ ಹೇಳಿದ್ದಾರೆ. ಸಂಪ್ರದಾಯದ ಪ್ರಕಾರ ಹುಡುಗಿಯ ಚಿಕ್ಕಪ್ಪ ಅಥವಾ ಭಾವಿಪತಿ ಮಾತ್ರ ಮೂಗು ಚುಚ್ಚಬೇಕು. ಹೊರಗಿನವರಿಗೆ ಕೊಡುವುದು ತುಂಬಾ ತಪ್ಪು. ಅವರಿಂದ ತೆಗೆದುಕೊಂಡರೆ ಅವರು ದೇವದಾಸಿಗಳು, ಏಕೆಂದರೆ ಅದು ಗಂಡನ ಪ್ರೀತಿಯ ಸಂಕೇತ. ವೈದಿಕ ಮಂತ್ರಗಳೊಂದಿಗೆ ವಿವಾಹಿತ ವ್ಯಕ್ತಿಯ ಕೊರಡಿಗೆ ತಾಳಿ ಕಟ್ಟಿದಂತೆ ಮದುವೆಯ ಸಮಯದಲ್ಲಿ ಧರಿಸಿರುವ ಮೂಗುತಿಯನ್ನು ಸಹ ಅವರು ತೆಗೆಯುವುದಿಲ್ಲ. ಅದು ಇರುವವರೆಗೆ ಪತಿ ಸುರಕ್ಷಿತವಾಗಿರುತ್ತಾನೆ ಎಂಬುದು ಅವರ ನಂಬಿಕೆ. ಅದಕ್ಕಾಗಿಯೇ ಇದನ್ನು ಅದೃಷ್ಟದ ಸಂಕೇತವೆಂದು ಹೇಳಲಾಗುತ್ತದೆ. ಮದುವೆ ಸಮಯದಲ್ಲಿ ವೇದ ಮಂತ್ರ ಘೋಷಗಳೊಂದಿಗೆ ಕಟ್ಟಿದ ತಾಳಿಯನ್ನು ಕೊನೆಯವರೆಗೂ ಹೇಗೆ ತೆಗೆಯುವುದಿಲ್ಲವೋ ಮೂಗುತಿಯನ್ನು ಮಾತ್ರ ತೆಗೆಯುವುದಿಲ್ಲ. ಅದು ಇರುವವರೆಗೂ ಪತಿ ಸುರಕ್ಷಿತವಾಗಿರುತ್ತಾನೆ ಎಂಬುದು ಎಲ್ಲರ ನಂಬಿಕೆ. ಆದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಅದೃಷ್ಟದ ಸಂಕೇತ ಎಂದೇ ನಂಬಲಾಗಿದೆ. ಹೆಂಡತಿ ಧರಿಸುವ ಮೂಗಿನ ಉಂಗುರದ ತೂಕ, ಗಾತ್ರ ಮತ್ತು ವಿನ್ಯಾಸವು ಗಂಡನ ಆರ್ಥಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಎಷ್ಟೇ ಬಡವರಾದರೂ ಚಿನ್ನದ ಮೂಗುತಿ ಧರಿಸುತ್ತಾರೆ. ಕೆಲವೆಡೆ ಇದನ್ನು ಎಡಭಾಗದಲ್ಲಿ, ಕೆಲವೆಡೆ ಬಲಭಾಗದಲ್ಲಿ ಹಾಗೂ ಇನ್ನು ಕೆಲವರು ಮೂಗಿನ ಎರಡೂ ಕಡೆ ಚುಚ್ಚಿಸಿಕೊಳ್ಳುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.